ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಏನು ಫಸ್ಟ್ಗೂ ಮೂರಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಒಂದು 50 ಪಾಲಿಸಿ ಡಿಫ್ರೆನ್ಸ್ ಇದೆ ಅಷ್ಟೇ. ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ತಾವುಗಳು ಒಂದು ಈ ವ್ಯವಹಾರನ ಮಾಡಿದ್ರೆ ಫಸ್ಟ್ ಈ ತಿಂಗಳೇ ಬರ್ಬೋದು ಅಂತ ಹೇಳಿ ಆಶಿಸ್ತೀನಿ. ತಾವೆಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಜಯಪಾಲ್ ಅವರೇ, ಎಲ್ಲ ಹೆಚ್ಚಿನ ಪ್ರತಿನಿಧಿಗಳು ಪ್ರತಿ ಸಲ ಮೀಟಿಂಗ್ ಮಾಡಿ ಅಂತ ಹೇಳ್ತಾರೆ. ಸೊ ನಮ್ಮ ಡೆವಲಪರ್ಸ್ಗೆ ಮೀಟಿಂಗ್ ಮಾಡೋದು ಒಂದೇ ಒಂದು ಸಮಸ್ಯೆ ಅಂದ್ರೆ ಏಜೆಂಟ್ ಬರೋಲ್ಲ, ಸೀರಿಯಸ್ ಆಗಿ ತಗೊಂಡಿರ್ತಾರೆ. ಆಮೇಲೆ ಯಾವ ಏಜೆಂಟ್ ನಂಬರ್ ಆಫ್ ಇಯರ್ಸ್ ಜಾಸ್ತಿ ಸರ್ವಿಸ್ ಆಗುತ್ತೆ, ಅವನ ಕಮಿಷನ್ ಅದು ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ ದಯವಿಟ್ಟು ಸ್ವಲ್ಪ ಸೀರಿಯಸ್ ತಾಳಿ. ಹೊಸ ಏಜೆಂಟ್ ಬರ್ತಾ ಇಲ್ಲ, ಬಂದರೆ ಯಾರು ನಿಲ್ತಾ ಇಲ್ಲ. ನೀವೀಗ ಹಳವರು ಹಿಂದಕ್ಕೆ ಹೋಗಲ್ಲ, ಮುಂದಕ್ಕೆ ಹೋಗ್ಬೇಕು, ಆಯ್ತಾ? ಸೊ ಇರೋದು ಸ್ವಲ್ಪ ಸೀರಿಯಸ್ ಆಗಿ ಮಾಡಿದ್ರೆ ಖಂಡಿತ ಇನ್ಕಮ್ ಚೆನ್ನಾಗಿದೆ. ನಾವು ನಮ್ಮಲ್ಲಿ ಹೊರಗಡೆ ಇನ್ಶೂರೆನ್ಸ್ ಅವಶ್ಯಕತೆ ಇರೋದು ತುಂಬ ಜಾಸ್ತಿ ಇದ್ದಾರೆ. ನೀವೇ ನೋಡಿ, ಈಗ ಎಕ್ಸಾಂಪಲ್ ಅಫ್ಕೋರ್ಸ್ ಈಗ ನಮ್ಮ ಮಂಜಪ್ಪನಲ್ಲಿ ಏಜ್ ಆಗಿದ್ದು ಪಾಪಗಳಲ್ಲಿ ರಾಮಂಜರ ಆಫೀಸಲ್ಲಿ ಸುಟ್ಟಿ ನಮ್ಮ ಬ್ರಾಂಚ್ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು. ಯಾರು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಂತ ಏಜೆಂಟ್ ಎಲ್ಲ ನಮ್ಮ ಕುಮಾರ್ ಹೋಗ್ಬಂದು ಅವರು ಕ್ವಾಲಿಫೈ ಆಗಿದ್ರು, ನಾನು ನೀವು ಕ್ವಾಲಿಫೈ ಆಗಿದ್ರು. ಅವ್ರದೇ ಒಂದು ಈಗ ಅದೇ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ನಾವು, ಅದೇ ಗ್ರೂಪು ಊಟಿಗೆ ಹೋಗ್ಬೇಕು ಅಂತ. ಯಾಕಂದ್ರೆ ಇನ್ನೂ ಹೊಸಬ್ರು ಯಾರಾದ್ರೂ ಮಾಡಿ ಆಮೇಲೆ ಇನ್ನೊಂದು ಮಾಡೋ ಅಭಿವೃದ್ಧಿ ಅಧಿಕಾರಿಗಳು ಜಯಪಾಲ್ ಮತ್ತು ನನ್ನ ಪ್ರತಿನಿಧಿ ಇವತ್ತಿನ ಒಂದು ಸಭೆಗೆಲ್ಲ ಸೇರಿದ್ರ ಒಂದು ಹೊಸ ಪಾಲಿಸಿ ಬಗ್ಗೆ ಮಾಹಿತಿ ಮತ್ತು ಜನರಲ್ ಅವೇರ್ನೆಸ್, ಬೇಸಿಕ್ ಇನ್ಶೂರೆನ್ಸ್ ಬಗ್ಗೆ ಒಂದು ಐಡಿಯಾ ಹೇಳಿ ಮುಂದಕ್ಕೆ ನಮ್ಮ ಮಾರಾಟದ ಬಗ್ಗೆ ಒಂದು ಡಿಸ್ಕಷನ್ ಕ್ಲಾಸ್ ಆಗಿ ಇಟ್ಕೊಳ್ಳೋಣ. ಅದು ಗುರಿ ಇರಬೇಕು. ನಮ್ಗೆ ಪ್ರಾಬ್ಲಮ್ ಅಂದ್ರೆ ಇಲ್ಲಿದ್ದಾಗ ಏನಾಗುತ್ತೆ ಗೊತ್ತಾ, ನಮ್ಗೆ ಡೈವರ್ಷನ್ ಅಂದ್ರೆ ಇದ್ರ ಕಂಪ್ಲೀಟ್ ಬೆನಿಫಿಟ್ ನೋಡಿರಲ್ಲ, LIC ಸಂಪೂರ್ಣ ಇನ್ವಾಲ್ವ್ಮೆಂಟ್ ಇರಲ್ಲ. ಇನ್ವಾಲ್ವ್ಮೆಂಟ್ ಇದ್ದಾಗ ಏನಾಗುತ್ತೆ, ನಿಮ್ಮ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ. ಯಾವುದೋ ಒಂದು ನೆಗೆಟಿವ್ ಫ್ಯಾಕ್ಟರ್, ನಮ್ಗೆ ಪಾಸಿಟಿವ್ ನೆಗೆಟಿವ್ ಇರುತ್ತಲ್ಲ, ಅದೆರಡು ಇದ್ದಂಗೆ. ನಿಮ್ಮ ಪಾಸಿಟಿವ್ ಅಂದ್ರೆ ಗಾಡ್ ಅಂತ ಇರ್ತದೆ, ಓಕೆನಾ? ನೆಗೆಟಿವ್ ಯಾವುದು ಇವಿಲ್. ಓಕೆ, ಗಾಡ್ ಇವಿಲ್ ಎರಡು ಇದೆಯಲ್ಲ, ನಂಬ್ತಿರಲ್ಲ ಇಂಗ್ಲಿಷ್ ತರ ಗಾಡ್ ಇವಿಲ್, ದೇವರು ಗಮನ. ಇದು ಒಂದು ನಂಬಂದ್ರೆ ಇದು ಇದೆಯಲ್ಲ, ಇದು ಆಕ್ಚುಲಿ ದೇವರಿದ್ದಾಗ ಇದು ಒಳ್ಳಾಗ್ತದ. ಯಾಕೆ ಇದು ಯಾಕೆ ಇದು ಕಂಪ್ಲೀಟ್ ಆಗಿ ವ್ಯಾನಿಷ್ ಆಗಲಿಲ್ಲ ಗೊತ್ತಿಲ್ಲ. ಜನರಲ್ ನಾನು ಹೇಳ್ತೀನಿ.